ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಗರಪಾಲಿಕೆ ಪಾರ್ಕ್ ಅನ್ನು ಉಳಿಸಿ 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 ನಗರಪಾಲಿಕೆ ಪಾರ್ಕ್ ಅನ್ನು ಉಳಿಸಿ ಉಳಿಸಿ ನಗರಪಾಲಿಕೆ ಪಾರ್ಕ್ ಅನ್ನು ಉಳಿಸಿ ಉಳಿಸಿ ಧಿಕ್ಕಾರ 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 ಪಾರ್ಕ್ ಅನ್ನು ಉಳಿಸಿ ಪಾರ್ಕ್ ಅನ್ನು ಉಳಿಸಿ ಪಾರ್ಕ್ ಕಳ್ಳ ದಿನೇಶ್ ಶೆಟ್ಟಿಗೆ ದೈವಜ್ಞ ದರ್ಶನ ಕಾರ್ಯಕ್ರಮ ದೈವಜ್ಞ ರಥದ ಮೂಲಕ 5 ಗಂಟೆಗೆ ಆಗಮಿಸಲಿದೆ. ಈ ಕಾರ್ಯಕ್ರಮದ ಮಹತ್ವ ಅಂದ್ರೆ ಕಳೆದ 9 ವರ್ಷಗಳಿಂದ ನಮ್ಮ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಸ್ವಾಮೀಜಿಯವರು ಸಮಾಜವನ್ನ ಒಗ್ಗೂಡಿಸುವ ಒಂದು ನಿಟ್ಟಿನಲ್ಲಿ ಸಮಾಜಕ್ಕೆ ಧಾರ್ಮಿಕತೆ, ಸಮಾಜದ ಸಾಂಸ್ಕೃತಿಕ ಹಾಗೂ ಸಮಾಜದ ಬಗ್ಗೆ ತಿಳಿಸಿಕೊಡುವ ರೀತಿಯಲ್ಲಿ ಸಮಾಜವನ್ನ ಒಂದು ಜನೋಪಕಾರಿಯಾಗಿ ಮುಂದಿನ ದಿನಮಾನದೊಳಗೆ ಸಮಾಜ ಕೂಡ ದೈವಜ್ಞ ಸಮಾಜ ಎಲ್ಲರೂ ಕೂಡ ಸಮಾಜದೊಂದಿಗೆ ಬೆರೆತು ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಅವರು 3 ವರ್ಷಕ್ಕೊಮ್ಮೆ ಈ ರೀತಿಯಾದಂತಹ ದೈವಜ್ಞ ದರ್ಶನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಗರಗಳಲ್ಲಿ ನಮ್ಮ ಜನಾಂಗ ಎಲ್ಲೆಲ್ಲಿದೆ ದೈವಜ್ಞ ಬ್ರಾಹ್ಮಣ ಜನಾಂಗದಲ್ಲಿ ಎಲ್ಲೆಲ್ಲಿ ಕೂಡ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಕಳೆದ ಮೊನ್ನೆ 7ನೇ ತಾರೀಕಿಗೆ ಕಾರವಾರದಿಂದ ಪ್ರಾರಂಭವಾದ ದೈವಜ್ಞ ದರ್ಶನ ಕಾರ್ಯಕ್ರಮ ಮೊದಲಿನ ಹಂತ 11ನೇ ತಾರೀಕಿಗೆ ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ದೇಶ ಸಮಾಜವನ್ನು ಒಗ್ಗೂಡಿಸುವುದು, ಇರ್ತಕ್ಕಂಥ ಸಣ್ಣ ಸಮಾಜದೊಳಗೆ ಒಗ್ಗಟ್ಟನ್ನು ಮೂಡಿಸುವುದು, ಅಲ್ಲಿರ್ತಕ್ಕಂಥ ಜನರಿಂದ ಆ ಊರಿಗೆ, ಆ ನಗರಕ್ಕೆ ಇರ್ತಕ್ಕಂಥ ಅನೇಕ ಸಮಾಜಮುಖ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ನೀಡಲು ಈ ದೈವಜ್ಞ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ನಮ್ಮ ರಾಯಚೂರು ನಗರದಲ್ಲಿ ಈ ಹಿಂದೆ ಪ್ರತಿ ವರ್ಷ ಅಂದರೆ ನಾವು ಒಂದು ದಿನ ಸಂಗೀತ ಕಾರ್ಯಕ್ರಮ ಲೋಕ ಸಮ್ಮೇಳನವನ್ನು ಮಾಡ್ತಾ ಬಂದಿದ್ದು ರಾಜಕವಿ ಧಾರಾವಾಹಿಗಳದ್ದು. ಆದರೆ ಈ 3 ವರ್ಷದಿಂದ
ನಾವೆಲ್ಲ ರಾಯಚೂರಿನಲ್ಲಿ ಸಂಗೀತವನ್ನು ಉಳಿಸಿ ಬೆಳೆಸಿ ಹೊಸ ಹೊಸ ಪ್ರತಿಭೆಗಳಿಗೆ ವೇದಿಕೆಯನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ನಾವು ಈಗ 2 ದಿನಗಳ ಒಂದು ಸಂಗೀತ ಸಮ್ಮೇಳನವನ್ನು 3 ವರ್ಷದಿಂದ ಅಂದರೆ 13, 14, 15ನೇ ಈ 3ನೇ ವರ್ಷದ ಈ 2 ದಿನಗಳ ಸಂಗೀತ ಸಮ್ಮೇಳನವನ್ನು ಕೂಡ ನಾವು ನೆರವೇರಿಸ್ತಾ ಇದ್ದೇವೆ. ಒಂದು ವೇಳೆ ಈ 14/12/2025 ರವಿವಾರದ ಸಂಗೀತ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಕಲಾವಿದರ ವಿವರವನ್ನು ತಮಗೆ ನೀಡ್ತಾ ಇದ್ದೇನೆ. ನಾವು 15 ವರ್ಷಗಳಿಂದ ನಿರಂತರವಾಗಿ ಶ್ರೀ ಸೋಮವಾರಪೇಟೆ ಹಿರೇಮಠದಲ್ಲಿ ನಾವು ಕಾರ್ಯಕ್ರಮ ನೆರವೇರಿಸ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶ್ರೀ 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 ಶರಸ್ಥಲ ಬ್ರಹ್ಮ ಅಭಿನವ ರಾಜೋಡಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಸೋಮವಾರಪೇಟೆ ಹಿರೇಮಠ ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದರಂತೆ ಉದ್ಘಾಟನೆಯನ್ನು ಶ್ರೀ 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 ಶರಸ್ಥಲ ಬ್ರಹ್ಮ ಶಾಂತಮೂಲ ಶಿವಾಚಾರ್ಯ ಮಹಾಸ್ವಾಮಿಗಳು 108 ಸಾವಿರ ಕಿಲ್ಲೆ ಬ್ರಹ್ಮಠ ಇವರು ಉದ್ಘಾಟನೆಯನ್ನು, ಇವರ ಜೊತೆಗೆ ಶ್ರೀ 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 ಶರಸ್ಥಲ ಬ್ರಹ್ಮ ವೀರಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಗಳವಾರಪೇಟೆ ಹಿರೇಮಠ ಇವರು ಕೂಡ ಇವರ ಜೊತೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದರಂತೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರು ಕೂಡ ನಮಗೆ ಪ್ರತಿ ವರ್ಷ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದರ ಟೀಮ್ ಕೂಡ ಬರ್ತಾರೆ. ಅದರಂತೆ ಶ್ರೀ ಎ ಪಾಪಾರೆಡ್ಡಿ ಮಾಜಿ ಶಾಸಕರು ರಾಯಚೂರು ಇವರು ಕೂಡ ಬರಲಿದ್ದಾರೆ. ಅದರಂತೆ ಮಹಂತೇಶ್ ಪಾಟೀಲ್ ಅಬ್ದನೂರ್ ಮಾಜಿ ಅಧ್ಯಕ್ಷರು KOF ರಾಯಚೂರು ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ. ಅದರಂತೆ ಶ್ರೀ ಯು ನರಸರೆಡ್ಡಿ ಇವರು ಬಿಜೆಪಿ ಮುಖಂಡರು ಇವರು ಕೂಡ ಬರಲಿದ್ದಾರೆ. ಅದರಂತೆ ಕುಂಡ ರಾಜೇಂದ್ರ ರೆಡ್ಡಿ ಸಹ ಕಾರ್ಯದರ್ಶಿಗಳು 300 ಕಾಪ್ಸ್ ಬಲಿಜ ಸಮಾಜ ಇವರು ಬರಲಿದ್ದಾರೆ. ರಾಮನಗೌಡ ಯೇಗೂರು ಸಮಾಜ ಸೇವಕರು ಇವರು ಕೂಡ ಆಗಮಿಸಲಿದ್ದಾರೆ. ಅದರಂತೆ ಡ್ಯಾಡಿ ವೀರೇಶ್ ರೆಡ್ಡಿ ಬಿಜೆಪಿ ಮುಖಂಡರು ಇವರು ಕೂಡ ಬರಲಿದ್ದಾರೆ. ಅದರಂತೆ ಗುರಪ್ಪ ಪಾಟೀಲ್ ಹಿರೇನೊಂದು ಕಲಬುರಗಿ ಇವರು ಕೂಡ ಆಗಮಿಸಲಿದ್ದಾರೆ. ಎನ್ ಶರಣಪ್ಪ ರಾಜ್ಯಾಧ್ಯಕ್ಷರು ಜೈ ಕನ್ನಡ ರಕ್ಷಣಾ ವೇದಿಕೆ ಇವರು ಕೂಡ ಆಗಮಿಸಲಿದ್ದಾರೆ. ಅದರಂತೆ ಹನುಮಂತರಾಯ್ ಕವಿಗಳು ಕಾಕರ್ಕಲ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬರ್ತಾ ಇದ್ದಾರೆ. ಅದರಂತೆ ಈ ನಮ್ಮ 15ನೇ ವರ್ಷ ಕಾರ್ಯಕ್ರಮದ 2ನೇ ದಿನದ ಸಂಗೀತ ಸಮ್ಮೇಳನದಲ್ಲಿ ಭಾಗವಹಿಸಲಿರುವಂಥ ಕಲಾವಿದರು ಕುಮಾರಿ ಪೂರ್ವಿ ಅರಳಿಕಟ್ಟಿ ಬಳ್ಳಾರಿ ಇವರು ಸಿತಾರವನ್ನು ನುಡಿಸಲಿದ್ದಾರೆ. ಅದರಂತೆ ಬಸವರಾಜ್ ಕಪೂರ್ ಹಿಂದೂಸ್ತಾನಿ ಗಾಯನವನ್ನು ಮಾಡಿದ್ದಾರೆ. ವಿರೂಪಾಕ್ಷಯ ವಂದನಿ ಸ್ವಾಮಿ ಇವರು ಹಿಂದೂಸ್ತಾನಿ ಗಾಯನವನ್ನು ನಡೆಸುತ್ತಾರೆ. ಅದರಂತೆ ರಾಯಚೂರಿನವರೇ ಆದಂಥ ಸಮೀರನ್ ಜೋಶಿ ಬೆಂಗಳೂರಿನಲ್ಲಿರ್ತಾರೆ ಇವರು ಕೂಡ ಬರಲಿದ್ದಾರೆ. ವಿರೂಪಾಕ್ಷ ದೇವನೂರು ಇವರು ಕೂಡ ತಬಲಾ ನುಡಿಸಿ ತಮ್ಮ ಚತುರ್ಥಿಯನ್ನು ತೋರಿಸಲಿದ್ದಾರೆ. ಅದರಂತೆ ಈ ಹಿಂದೆ ಜಿ ಕನ್ನಡ ಸರಿಗಮಪದಲ್ಲಿ ಭಾಗವಹಿಸಿದಂಥ ರೇವಣ ಸುದ್ದ ಪುಂಡಲಿ ಪುಲಾರಿ ಇವರು ಗದಗಿನ ಪುಣ್ಯಾಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಅಜ್ಜನವರ ಆಶೀರ್ವಾದ ಪಡೆದಂಥ ಈ ಕಲಾವಿದರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರತಿಯೊಂದು ಹೆಜ್ಜೆಗೂ ಇಲ್ಲಿವರೆಗೂ ನಮ್ಮ ಈ ರಾಯಚೂರು ನಗರದಲ್ಲಿರುವಂಥ ಎಲ್ಲ ಕಲಾವಿದರು, ಕಲಾಭಿಮಾನಿಗಳು, ನಾಗರಿಕರು ನಮ್ಮ ಈ 2 ದಿನಗಳ ಸಂಗೀತ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲಿ ನಮಗೆ ಸಹಾಯ ಮಾಡಿ ನಡೆಸಿಕೊಟ್ಟಾಗ ತಮ್ಮೆಲ್ಲರಿಗೂ ಇಲ್ಲಿಂದ ನಾನು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.